ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿ ಸುನಿಲ್ ಕುಮಾರ್ ರವರು ಕಾರ್ಕಳದ ಸ್ವರ್ಣ ನದಿಯ ತಟದಲ್ಲಿರುವಂಥ ರೈತಾಪಿ ವರ್ಗದ ಕೃಷಿಕರ ಹಿತದೃಷ್ಟಿಯನ್ನು ಮನದಲ್ಲಿಟ್ಟುಕೊಂಡು ಅತ್ಯಂತವಾದ ಒಂದು ಉತ್ತಮವಾದಂಥ ವೈಜ್ಞಾನಿಕವಾದಂಥ ಒಂದು ಎಣ್ಣಹೊಳೆ ಎನ್ನುವ ಸ್ಥಳದಲ್ಲಿ ಹಿರ್ಗಾನ ಮತ್ತು ಮರಣೆ ಗ್ರಾಮವನ್ನು ಜೋಡಿಸುವಂಥ ಎಣ್ಣಹೊಳೆ ಎನ್ನುವ ಪ್ರದೇಶದಲ್ಲಿ ಬಹಳ ಒಂದು ಒಳ್ಳೆಯ ಏತ ನೀರಾವರಿ ಡ್ಯಾಮನ್ನು ವೆಂಟೆಡ್ ಡ್ಯಾಮನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು 100ರಿಂದ 120 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿ ಕಾರ್ಕಳದ ಜನತೆಗೆ ಅರ್ಪಿಸಿದ್ದಾರೆ. ಎಣ್ಣಹೊಳೆ ಯಥಾವತ್ ನೀರಾವರಿ ಯೋಜನೆಯಿಂದ ಹಿರ್ಗಾನ ಮರಣೆ ಗ್ರಾಮದ ರೈತರ ಕೃಷಿಗಳಿಗೆ ಬಹಳ ಒಂದು ಉತ್ತಮವಾದಂಥ ನೀರಾವರಿ ಸೌಲಭ್ಯ ದೊರಕಿದೆ. ಆ ಸಂದರ್ಭದಲ್ಲಿಯೂ ವಿರೋಧ ಪಕ್ಷವಾದಂಥ ಇದ್ದಂಥ ಕಾಂಗ್ರೆಸ್ ಪಕ್ಷದ ಕೆಲವು ಸ್ವಘೋಷಿತ ನಾಯಕರುಗಳು ಈ ಯೋಜನೆಯ ಬಗ್ಗೆ ಅಪಸ್ವರವನ್ನು ಎತ್ತಿದ್ದರು. ಈಗ ಫೆಬ್ರವರಿ ತಿಂಗಳು ಕೃಷಿಕರಿಗೆ ನೀರಾವರಿ ಸೌಲಭ್ಯದ ಅವಶ್ಯಕತೆ ಇದೆ. ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸುವಂಥ ಕಾಂಗ್ರೆಸ್ನ ನಾಯಕರು ಕಳೆದ ಹಲವಾರು ದಿನಗಳಿಂದ ಎಣ್ಣಹೊಳೆಯ ಏತ ನೀರಾವರಿ ಯೋಜನೆಯ ಡ್ಯಾಮಿನ ವಿದ್ಯುತ್ ಶಕ್ತಿ ಕಡಿತಗೊಂಡಿದೆ. ರಾಜ್ಯ ಸರ್ಕಾರ ರೈತಾಪಿ ವರ್ಗದ ಕ್ಷೇಮದ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸುವುದೇ ಹೊರತು ಯಾವುದೇ ರೀತಿಯ ಸಹಕಾರವನ್ನಾಗಲಿ ಸಹಾಯವನ್ನಾಗಲಿ ಇಷ್ಟವರೆಗೆ ಮಾಡಲಿಲ್ಲ. ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ಕೃಷಿಕರಿಗೆ ಕುಡಿಲಿಕ್ಕೆ ಮತ್ತು ಕೃಷಿಗೆ ಏನು ನೀರಾವರಿಯ ಸೌಲಭ್ಯದ ಅವಶ್ಯಕತೆ ಇದೆ, ಆ ಸಂದರ್ಭದಲ್ಲಿಯೂ ವಿದ್ಯುತ್ ಶಕ್ತಿಯ ಬಿಲ್ಲನ್ನು ಕಟ್ಟದೆ ಮೆಸ್ಕಾಂ ಇಲಾಖೆಯವರು ವಿದ್ಯುತ್ ಶಕ್ತಿಯನ್ನು ನಿಲುಗಡೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಬಗ್ಗೆ ಪ್ರತಿಭಟನೆಯನ್ನು ನಡೆಸುವ ಬಗ್ಗೆ ಮುನ್ಸೂಚನೆಯನ್ನು ದೊರೆತ ಕೂಡಲೇ ಇವತ್ತು ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕಪಟ ನಾಟಕವನ್ನು ಮಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಕೃಷಿಕರ ಕಣ್ಣೊನ್ನರಿಸುವಂಥ ಒಂದು ನಾಟಕವನ್ನು ಆಡಿದ್ದಾರೆ. ಕಾರ್ಕಳದ ಜನತೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಕಳೆದ 2.5-3 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಕೃಷಿಕರಿಗಾಗಲಿ ಪ್ರವಾಸೋದ್ಯಮಕ್ಕಾಗಲಿ ಯಾವುದೇ ರೀತಿಯ ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡಿದಂಥ ಯಾವುದೇ ದಾಖಲೆಗಳು ಇಲ್ಲ. ಏತ ನೀರಾವರಿ ಯೋಜನೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿ ಸುನಿಲ್ ಕುಮಾರ್ರ ಒಂದು ವೈಜ್ಞಾನಿಕ ಕಲ್ಪನೆಯ ಕೂಸು. ಅದನ್ನು ಹಿಸುಕುವಂಥ ಒಂದು ದುರಾಲೋಚನೆಯಲ್ಲಿ ಕಾಂಗ್ರೆಸ್ ಹಿಂದಿನಿಂದಲೂ ವ್ಯವಸ್ಥಿತವಾದಂಥ ಸಂಚನ್ನು ಮಾಡ್ತಾ ಬರ್ತಾ ಇದೆ. ಬಂಧುಗಳೇ, ನೀವು ಯೋಚನೆ ಮಾಡಬೇಕು. ಅದರಲ್ಲಿಯೂ ಹಿರ್ಗಾನ ಮರಣೆ ಗ್ರಾಮದ ಪರಿಸರದ ಕೃಷಿಕರು, ಸಾರ್ವಜನಿಕರು ಸರಿಯಾಗಿ ತಿಳ್ಕೊಳ್ಬೇಕು. ಕೇವಲ ರೈತರನ್ನ, ದುರ್ಬಲ ವರ್ಗದವರನ್ನ, ಹಿಂದುಳಿದ ವರ್ಗದವರನ್ನ ವಂಚಿಸುವ ದುರುದ್ದೇಶದಿಂದ ಈ ಕಪಟ ನಾಟಕವನ್ನು ಕಾಂಗ್ರೆಸ್ ನಿರಂತರವಾಗಿ ಆಡ್ತಾ ಬಂದಿದೆ.
ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ಪರಶುರಾಮ ಥೀಮ್ ಪಾರ್ಕ್. ಕಾರ್ಕಳ ಬೈಲೂರು ಪರಿಸರದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಂಥ ವಿ ಸುನಿಲ್ ಕುಮಾರ್ ರವರು ಉಮಿಕಲ್ ಬೆಟ್ಟದ ಮೇಲೆ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನು ಮಾಡುವ ಉದ್ದೇಶದಿಂದ ಪರಶುರಾಮನ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದರು. ಅದರಲ್ಲಿಯೂ ತಪ್ಪನ್ನು ಹುಡುಕನ್ನು ಕಂಡುಹಿಡಿದು ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಕಾರ್ಕಳದ ಬೈಲೂರು ಪರಿಸರದ ಪ್ರವಾಸೋದ್ಯಮಕ್ಕೆ ಕಾಂಗ್ರೆಸ್ನ ನಾಯಕರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಮತ್ತು ಅವರ ತಂಡ ಕೊಡಲಿಯೇಟನ್ನು ಹಾಕಿ ಬೈಲೂರು ಪರಿಸರದ ಪ್ರವಾಸೋದ್ಯಮವನ್ನೇ ಹಾಳು ಮಾಡಿಬಿಟ್ಟಿತ್ತು. ಎಷ್ಟೋ ಜನ ಪ್ರವಾಸಿಗರಿಗೆ ಉಪಯುಕ್ತ ಆಗಿದ್ದಂಥ ಪರಶುರಾಮ ಥೀಮ್ ಪಾರ್ಕ್, ಅಲ್ಲಿಯ ಪರಿಸರದ ಸುತ್ತಮುತ್ತಲಿನ ಎಷ್ಟೋ ಕುಟುಂಬಗಳಿಗೆ ವ್ಯಾಪಾರದಿಂದ ಅವರ ಕುಟುಂಬದ ಜೀವನ ಮಟ್ಟವು ಸುಧಾರಿಸುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಂಥ ಸುನಿಲ್ ಕುಮಾರ್ ಕಲ್ಪನೆಯನ್ನ ಸಂಪೂರ್ಣವಾಗಿ ನಾಶಗೊಳಿಸಿದಂಥ ಒಂದು ಕೀರ್ತಿ ಇದ್ದರೆ ಅದು ಉದಯ್ ಕುಮಾರ್ ಶೆಟ್ಟಿ ಮತ್ತು ಅವರ ಕಾಂಗ್ರೆಸ್ ಬಳಗಕ್ಕೆ ಸಲ್ಲುತ್ತದೆ. ಅದೇ ರೀತಿಯಾಗಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿ ಸುನಿಲ್ ಕುಮಾರ್ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದ ಸಂದರ್ಭದಲ್ಲಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಒಂದು ಗ್ರಾಮಕ್ಕೆ ಒಂದು ವರ್ಷಕ್ಕೆ ಎಷ್ಟು ಅನುದಾನ ಬರ್ತಾ ಇತ್ತು, ಈಗ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಒಂದೊಂದು ಗ್ರಾಮಗಳಿಗೆ ಎಷ್ಟು ಅನುದಾನ ಬರ್ತಾ ಇದೆ ಅಂತ ದಯವಿಟ್ಟು ಉದಯ್ ಕುಮಾರ್ ಶೆಟ್ಟರು ಕಾರ್ಕಳದ ಜನತೆಗೆ ತಿಳಿ ಹೇಳಬೇಕು. ವಿ ಸುನಿಲ್ ಕುಮಾರ್ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಕಾರ್ಕಳದ 51 ಗ್ರಾಮಗಳಿಗೂ ಪ್ರತಿ ವರ್ಷ 25 ಕೋಟಿಗಿಂತ ಜಾಸ್ತಿ ಮೇಲ್ಪಟ್ಟು ಅನುದಾನಗಳು ಬರ್ತಾ ಇತ್ತು. ಅದು ಕೃಷಿ ಕ್ಷೇತ್ರಕ್ಕಿರ್ಬೋದು, ಶೈಕ್ಷಣಿಕ ಕ್ಷೇತ್ರಕ್ಕಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರಕ್ಕಿರ್ಬೋದು, ಮೂಲಭೂತ ಸೌಲಭ್ಯಗಳಿಗಿರ್ಬೋದು, ನೀರಾವರಿ ಸೌಲಭ್ಯಗಳಿರ್ಬೋದು. ಆದರೆ ಉದಯ್ ಕುಮಾರ್ ಶೆಟ್ಟರ ನಿಮ್ಮ ಹತ್ರ ನಾನೊಂದು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ತಾವು ಕಳೆದ 2.5-3 ವರ್ಷದಿಂದ ಕಾರ್ಕಳದ ಕ್ಷೇತ್ರವನ್ನು ಸಂಪೂರ್ಣವಾಗಿ ಸುತ್ತಾಡಿದ್ದೀರಿ. ಯಾವುದೇ ಗ್ರಾಮಕ್ಕೆ ಎಷ್ಟು ಅನುದಾನಗಳು ನಿಮ್ಮ ಆಡಳಿತದ ಅವಧಿಯಲ್ಲಿ ನಿಮ್ಮ ಸರ್ಕಾರ ಕೊಟ್ಟಿದೆ ಅಂತ ದಯವಿಟ್ಟು ತಾವು ಜನರಿಗೆ ತಿಳಿ ಹೇಳಬೇಕು. ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡಬಾರ್ದು. ಯಾವುದಾದರೂ ಸರಿಯಾದ ಸಕಾರಣಗಳಿದ್ದರೆ ನಾವೆಲ್ಲರೂ ಪಕ್ಷಾತೀತವಾಗಿ ಅದನ್ನು ವಿರೋಧಿಸುವ, ಸುಮ್ಮನೆ ಕೇವಲ ವಿರೋಧಿಸಬೇಕೆನ್ನುವ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಕಾರ್ಕಳದ ಯಾವುದೇ ಪ್ರವಾಸೋದ್ಯಮದ ನೀರಾವರಿ ಕೃಷಿಯ ಕಲ್ಪನೆ ಇಲ್ಲದಂಥ ನೀವು ಪತ್ರಿಕಾಗೋಷ್ಠಿಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಸುಳ್ಳು ಪ್ರಚಾರವನ್ನು ಗಿಟ್ಟಿಸುವ ಉದ್ದೇಶದಿಂದ ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಶಾಸಕರ ಮೇಲಾಗಲಿ ನಮ್ಮ ಪಕ್ಷದ ಮೇಲಾಗಲಿ ಹಾಕಬಾರದು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಎನ್ನುವುದು ಈಗ ನಿರಾಶ್ರಿತರ ಶಿಬಿರ. ಆ ನಿರಾಶ್ರಿತ ಶಿಬಿರದಲ್ಲಿ ನೀವೆಲ್ಲ ಸೇರಿಕೊಂಡು ಈಗ ರಾಜಕೀಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಬಹಳ ಸಂತೋಷ ಆಯಿತು ತಮಗೆ ಬಹಳ ಮೀನುಗಳ ಮೇಲೆ ಕಾಳಜಿ ಇದೆ. ಖಂಡಿತವಾಗಿಯೂ ಜಲಚರಗಳ ಮೇಲೆ ಕಾಳಜಿ ಪ್ರತಿಯೊಬ್ಬ ಪ್ರಕೃತಿ ಆರಾಧನೆಗೆ ಇರುವುದೇ. ಯಾಕೆಂದರೆ ನಾನು ಕೃಷಿಕ, ನನ್ನ ಹೆಣ್ಣೊಳೆಯ ಪರಿಸರದಲ್ಲಿ, ಹೆಣ್ಣೊಳೆಯ ತಟದಲ್ಲಿ ನನ್ನದು ಜಾಗ ಇದೆ, ನಾನು ಒಬ್ಬ ಕೃಷಿಕ. ಆದರೆ ತಮಗೆ ಅಲ್ಲಿ ಯಾವುದೇ ರೀತಿಯ ಕೃಷಿ ಕಾರ್ಯಗಳು ಕೃಷಿ ಭೂಮಿಗಳು ಯಾವುದಿಲ್ಲ. ತಾವು ಯಾರೋ ಹೇಳುವುದನ್ನು ಕೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ರೈತಾಪಿ ವರ್ಗದವರ ಪರವಾಗಿ ಪ್ರತಿಭಟನೆ ಮಾಡ್ತಿದೆ ಎನ್ನುವುದನ್ನು ತಿಳಿದು ಕೂಡಲೇ ತಾವು ಪತ್ರಿಕಾ ಮಾಧ್ಯಮದ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ನಮ್ಮ ಶಾಸಕರಿಗೆ ನಮ್ಮ ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದೀರಿ. ಇದನ್ನು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ರಾಜಕೀಯವನ್ನು ನೇರವಾಗಿ ಮಾಡೋಣ. ಹೋದ ಸರಿಯ ರಾಜಕೀಯ ಜಿದ್ದಾಜಿದ್ದಿನ ಸ್ಪರ್ಧೆಯಲ್ಲಿ ತಾವು ನೈಪಥ್ಯಕ್ಕೆ ಸರಿದಿದ್ದೀರಿ. ಈ ಸರಿ ಪುನಃ ಇನ್ನೊಂದು 2 ವರ್ಷದಲ್ಲಿ ಚುನಾವಣೆ ಬರ್ತದೆ. ಖಂಡಿತವಾಗಿಯೂ ನ್ಯಾಯಯುತವಾದಂಥ
ಧರ್ಮಯುತವಾದಂಥ ಜಿದ್ದಾಜಿದ್ದಿನ ಹೋರಾಟವನ್ನು ಮಾಡೋಣ. ಖಂಡಿತವಾಗಿಯೂ ಜಯ ನ್ಯಾಯಯುತವಾಗಿ ನಡೆಯುವಂಥ ನಮಗೆ ಸಿಗ್ತದೆ ಎನ್ನುವಂಥ ಧೈರ್ಯ ನಮಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.